ಈ ಎಪಿಸೋಡ್ನ ಯೂಟ್ಯೂಬ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಈ ಎಪಿಸೋಡ್ನಲ್ಲಿ ನಾನು ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಇದೊಂದು ತುಮಕೂರು ಜಿಲ್ಲೆಯಲ್ಲಿ ಬೆಂಕಿ ಹತ್ತಿಗೆ ಉರಿತಾ ಇದೆ ಇವತ್ತು. ಇದರ ಜನಕ ನಮ್ಮ ಬೆಂಗಳೂರು ಗ್ರಾಮಾಂತರ ಮಾಜಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ DK ಸುರೇಶ್ ರವರು ತಪ್ಪಾಗ್ಲಾರ್ದು. ಅವತ್ತು ಶ್ರೀರಂಗ ಲಿಫ್ಟ್ ಇರಿಗೇಷನ್ ಅಂತ ಮಾಡಿ ಹೇಮಾವತಿ ನೀರನ್ನ ಅವರ ಲೋಕಸಭಾ ಕ್ಷೇತ್ರಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಆಲೋಚನೆ ಮಾಡಿದ್ರು. ಹೇಮಾವತಿ ಮೂಲ ಯೋಜನೆನ ಒಂಥರ ಎಲ್ಲರನ್ನು ಕಿತ್ಕೊಂಡಂಗಾಗ್ಬಿಟ್ಟಿದೆ. ಹೇಮಾವತಿ ಒರಿಜಿನಲ್ ಪ್ಲಾನ್ ಮಾಡಿದ್ದೇ ಬೇರೆ. ಈಗ ಎಲ್ಲೆಲ್ಲಿ ನೀರು ಎತ್ತೆತ್ತು ಹಂಚ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ ಅದನ್ನ ಯಾರು ಊಹೆನೆ ಮಾಡಕ್ಕಾಗಲ್ಲ. ಈಗ ಮೂಲ ತುಮಕೂರಿಗೆ ಕುಡಿಯೋ ನೀರಿಗೆ ಬರಬೇಕು, ಆ ಸರೌಂಡಿಂಗ್ಸ್ ಅಲ್ಲಿ ಬರಬೇಕು ಅಂತ ಪ್ಲಾನ್ ಮಾಡಿದ್ರು. ಆಮೇಲೆ ಮಾನ್ಯ ಜಯಚಂದ್ರ ಅವರು ಡ್ರಿಂಕಿಂಗ್ ವಾಟರ್ ಅಂತ ಹೇಳ್ಬಿಟ್ಟು ಕಳ್ಳಂಬೆಳ್ಳಕ್ಕೆ ತಗೊಂಡೋದ್ರು. ಅದು ಡೌನು, ಕಳ್ಳಂಬೆಳ್ಳದ್ದು ಬರ್ರ ಅಂತ ಹೇಳ್ಕೊಂಡು ಹೋಗ್ಬಿಡುತ್ತೆ ನೀರು. ಅದರಿಂದ ಬಸವರಾಜ್ ಅವರೆಲ್ಲ ಸೇರ್ಕೊಂಡು ಚಿಕ್ಕದಾಗಿ ನೀರು ಕೊಟ್ಟರು. ಅವಾಗೂ ಪ್ಲಾನ್ ಅಲ್ಲಿ ಇರಲಿಲ್ಲ. ಈಗ ಎಲ್ಲೆಲ್ಲಿ ಬೇಕೋ ಹಂಗಂಗೆ ಮಾಡಿದ್ರು. ಇವರು ಶ್ರೀರಂಗ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಇವರು ಮಾಡ್ಕೊಂಡ್ರು. ಪ್ಲಸ್ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾಗೂ ಮಾಡ್ಕೊಂಡ್ರು. ನೀರನ್ನ ಮೂಲ ಉದ್ದೇಶ ಬಿಟ್ಟು ಅಡಿಷನಲ್ ನೀರು ತಂದಾಕ್ಬೇಕು ಅಂತ ಹೇಳ್ಬಿಟ್ಟು ಯಾರು ಆಲೋಚನೆ ಮಾಡಲಿಲ್ಲ. ಅದಕ್ಕೆ ಆ ನೀರನ್ನ ತಂದು ಹಾಕೋದಕ್ಕೆ ಸಾಕಷ್ಟು ವ್ಯವಸ್ಥಿತವಾಗಿ ಒಂದು ಯೋಜನೆಗಳು ಸರ್ಕಾರ ರೂಪದಲ್ಲಿ ಕೇಂದ್ರ ಸರ್ಕಾರದಲ್ಲೂ ಇದೆ, ರಾಜ್ಯ ಸರ್ಕಾರದಲ್ಲೂ ಇದೆ. ಅದನ್ನ ಆಲೋಚನೆ ಮಾಡೋದಲ್ಲ, ನೀರಲ್ಲೇ ಕೆತ್ಕೋಬೇಕು ಅಂತ ಹೇಳ್ಬಿಟ್ಟು ಬಟ್ ಪಾವಗಡ ನೀರು ಕೊಟ್ಟರು ನಮ್ಮಲ್ಲಿ ಕುಡಿಯೋ ನೀರಿಗೆ ಅಂತ. ಅದು ಅಲೋಕೇಶನ್ ಕಿತ್ತಾಕ್ಬಿಟ್ರು ಇವತ್ತು. ಈಗ ಮಧುಗಿರಿ ಕೊರಟಗೆರೆಗೆ ಕುಡಿಯೋ ನೀರುಗಳಿಗೆ ಅಂತ ಹೋಗ್ತವೆ. ಸಂಪೂರ್ಣವಾಗಿ ಅವ್ರಿಗೆ ನೀರು ಹೋಗೋದಕ್ಕೂ ಇವತ್ತು ಆಗ್ತಾ ಇಲ್ಲ. ಇಲ್ಲಿ ಮಲ್ಟಿ ವಿಲೇಜ್ ಸ್ಕೀಮ್ ಅಂತ ಮಾಡಿದರೆ ಬಹಳಷ್ಟು ಲಿಫ್ಟ್ ಇರಿಗೇಷನ್ ಮಾಡಿದ್ರೆ ಎಲ್ಲವೂ ಪೆಂಡಿಂಗ್ ನಿಂತವೆ. ಅವು ತುಮಕೂರು ಗ್ರಾಮಾಂತರ ಇರ್ಬೋದು, ಬೇರೆ ಕಡೆ ಇರ್ಬೋದು. ಅವತ್ತರ ಕಾಟಾಚಾರಕ್ಕೆ ಮಾಡೋರೇನು ಒಂದಂಗಿದೆ. ಅದಕ್ಕೆ ಯಾಕೆ ಅಧ್ಯಯನ ಮಾಡಬೇಕು ಅನ್ನೋದು ಅದು ಸಪ್ರೇಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ಇವರು ಇದು ಬಿಟ್ಬಿಟ್ಟು ನಮ್ಮ 0.9 TMC ಏನೋ ಅಲೋಕೇಶನ್ ಕೊಟ್ಕೊಂಡು ತಗೊಂಡು ಹೋದ್ರು. ಇದು ತಗೊಂಡು ಹೋಗ್ಲಿ, ಅದು ಕುಡಿಯೋ ನೀರಿಗಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಾ ಸುಮ್ಕಾದ್ರು. ಈ ಕೆನಾಲ್ ಅನ್ನ ದೊಡ್ಡದು ಮಾಡಿ ಈಗ ಏನಂತ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಇದೆ, ಎಕ್ಸಿಸ್ಟಿಂಗ್ ಕೆನಾಲ್, ಅದು 0 to 72 ಮೈನ್ ಕೆನಾಲ್ ವೈಡನ್ ಮಾಡಿದ್ರು. ಸಿದ್ದರಾಮಯ್ಯ ಗೌರ್ಮೆಂಟ್ ಅಲ್ಲಿ ಮಾಡಿದ್ರು. ಸಿದ್ದರಾಮಯ್ಯರು MB ಪಾಟೀಲ್ ಜಲಸಂಪನ್ಮೂಲ ಸಚಿವರಾಗಿದ್ರು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜಯಚಂದ್ರ ಅವರು ಇದ್ರು. ಇವ್ರು 3 ಜನ ಎಫರ್ಟ್ ಹಾಕಿ ಫಸ್ಟ್ ಕ್ಲಾಸ್ 0 to 72 ಮಾಡಿದ್ರು. ಆಮೇಲೆ ಕುಮಾರಸ್ವಾಮಿ ಗೌರ್ಮೆಂಟ್ ಬಂತು. ಕುಮಾರಸ್ವಾಮಿ ಅವರು ಮಾನ್ಯ ಮುಖ್ಯಮಂತ್ರಿಗಳಾದಾಗ ಜಲಸಂಪನ್ಮೂಲ ಸಚಿವರಾಗಿ ಶಿವಕುಮಾರ್ ಅವರಿದ್ದಾಗ ಈ ಪ್ಲಾನ್ ಮಾಡಿದ್ರು. ಏನು ಅಲ್ಲೊಂದು ಕೆನಾಲ್ ಮಾಡ್ಬಿಡ್ಬೇಕು ನಾವು ಅಂತ. ಎಕ್ಸ್ಪ್ರೆಸ್ ಕೆನಾಲ್ ಹೇಮಾವತಿ ಲಿಂಕಿಂಗ್ ಕೆನಾಲ್ ಅಂತ. ಏನಕ್ಕೆ ಮಾಡ್ಬೇಕು ಅದನ್ನ? ಬೇಡ, ಅದು ಇದನ್ನೇ ಕಾಲುವೆ ವೈಡನ್ ಮಾಡ್ಬೇಕು ಅಂತ ಹೇಳಿ ಒಂದು ಆಲೋಚನೆ ಮಾಡ್ತೀವಿ. ಅವಾಗ ನಾನೇ ಈ ವಿಚಾರನ ಪ್ರಸ್ತಾಪ ಮಾಡಿ ಬಸವರಾಜ್ ಅವರು ಲೋಕಸಭಾ ಸದಸ್ಯರಾಗಿದ್ದು ಅವ್ರಿಗೆ ಹೇಳಿದಾಗ, ಮಾಜಿ ಲೋಕಸಭಾ ಸದಸ್ಯರಾಗಿದ್ರು ಅವಾಗ, ಅವರು ಫೈಟ್ ಮಾಡಿ ಇದು ನಿಲ್ಲಿಸಲೇಬೇಕು ಅಂತ ಹೇಳಿ ಪಣ ತೊಟ್ಬಿಟ್ರು ಅವರು. ಅವಾಗ ಎಲ್ಲ ಇವ್ರು ಇದ್ದಾರಲ್ಲ ನಮ್ಮ ಜಿಲ್ಲೆ ಒಳಗೆ ಯಾರ್ಯಾರು ಹೋರಾಟ ಮಾಡ್ತಾರೋ ಬೇರೆಯವರು ಇರ್ಬೋದು, ಎಲ್ಲರೂ ಸುಮ್ಮನೆ ನಾಟಕ ಆಡ್ತಾರ ಸುಳ್ಳು ಅಂತ ಹೇಳ್ಬಿಟ್ಟು ನಮಗೂ ಅವಮಾನ ಮಾಡಿದ್ರು. ಆದ್ರೂ ಪರವಾಗಿಲ್ಲ ಅಂತ ಮಾಡಿ ಹೋರಾಟ ಮಾಡಿದಾಗ ಅವಾಗ ಅದೇ ಟೈಮ್ಗೆ BS ಯಡಿಯೂರಪ್ಪನವರು ಸಹ ಮುಖ್ಯಮಂತ್ರಿಗಳಾಗುವಂತ ಒಂದು ಅವಕಾಶ ಸಿಕ್ತು. ಹೋರಾಟ ಮಾಡಿದ ತಕ್ಷಣ ಅದನ್ನ ಮುಖ್ಯಮಂತ್ರಿಗಳಾದಾಗ ರದ್ದುಗೊಳಿಸಿ ಆದ್ಮೇಲೆ ನಮ್ಮ ಸುರೇಶ್ ಅವರು ಒಂದು ತೀರ್ಮಾನ ಒಂದ್ಸರಿ ಇದರಲ್ಲಿ ಇಲ್ಲಿ ನಮ್ಮ PWD ಸೆಕ್ರೆಟರಿ ಆಫೀಸಲ್ಲಿ ಸಿಕ್ಕಿರೋದು. ನಾವು MP ಅವರು ಅಲ್ಲಿ ಇದ್ವಿ. DK ಸುರೇಶ್ ನಮ್ಮ ಕುಣಗಲ್ MLA ಅವರು ರಂಗನಾಥ್ ಅವರು ಅವತ್ತು ಒಟ್ಟೇಳಿರೋ ಅವತ್ತ ನಾನು ತಿರ್ಗಾ ಎಕ್ಸ್ಪ್ರೆಸ್ ಕೆನಾಲ್ ಮಾಡಲಿಲ್ಲ ಅಂದ್ರೆ ನೋಡಿ ಬಸವರಾಜ್ ಅವರೇ ಮಾಡೇ ಮಾಡ್ತೀನಿ, ಅದು ನೀರು ಹರಿಸ್ತೀನಿ ಅಂತ. ಯಾಕೆ ನಾನು ಅಲ್ಲೇ ಹೇಳಿದೆ ಸರ್, ಇಲ್ಲಿ DK ಶಿವಕುಮಾರ್ ಸುರೇಶ್ ಅವರಿಗೆ ತೋಟ ಅಗತ್ಯ ಇಲ್ಲ ಸರ್, ಆಲ್ಟರ್ನೇಟ್ ಮೆಥಡ್ ತಗೊಂಡು ನೀರು ತಗೊಂಡೋಗಿ, ಅಲ್ಲಿಗೂ ಕುಡಿಯೋದು ನೀರು ಬೇಕೇ ಬೇಕು. ನೀರು ಬೇಡ ಅಂತ ನಾವು ಹೇಳಕ್ಕಾಗಲ್ಲ. ಹೇಮಾವತಿಲೂ ನೀರಿದೆ, ಸಾಕಷ್ಟು ನೀರಿದೆ, ಬೇರೆ ಬೇರೆ ಸೋರ್ಸ್ ಅಲ್ಲಿ ಇದೆ. ಅದಕ್ಕೆ ಆಲೋಚನೆ ಮಾಡಿ ಯಾಕೆ ಇದನ್ನ ಮಂಡಾಟ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಚರ್ಚೆ ಮಾಡ ಸುಮ್ಮನಾದ್ವಿ. ಗೌರ್ಮೆಂಟ್ ಗೌರ್ಮೆಂಟ್ ಬಂದಿದ್ದಂಗೆ ಪಟ ನಾವು ಮಾಡ್ಕೊಂಡೇ ಬಿಟ್ರು ಅವರು. ಕ್ಯಾಬಿನೆಟ್ ಅಲ್ಲಿ ಇದು ಕಾನೂನು ಬಾಹಿರ. ಇಲ್ಲಿ ಹೇಮಾವತಿ ಕೆನಾಲ್ ಅನ್ನ ವೈಡನ್ ಮಾಡಿ ಅದನ್ನ ಮಾಡರ್ನೈಸೇಷನ್ ಮಾಡ್ಬೇಕು ಅಂತ ಹೇಳಿ ಪಕ್ಕಾ ಮಾಡರ್ನೈಸೇಷನ್ ಮಾಡೋರೆ. ಕುಣಗಲ್ವರೆಗೂ ಹೋಗುತ್ತೆ, ಅವರು ರಾಮನಗರಕ್ಕೂ ನೀರು ಸರಾಗವಾಗಿ ಹೋಗುತ್ತೆ, ಯಾವುದೇ ತೊಂದರೆ ಇಲ್ಲ. ಇವ್ರು ಅದು ಬಿಟ್ಬಿಟ್ಟು ತುಮಕೂರು ಗುಬ್ಬಿ ತಾಲೂಕು ಸುಂಕಾಪುರತ್ತ ಅಲ್ಲಿ 288 ಕ್ಯೂಸೆಕ್ಸ್ ತಗೊಂಡು ಹೋಗ್ತೀನಿ ನಾನು ನೀರ ಪೈಪಲ್ಲಿ ಅಂತ ಹೇಳ್ತಾರೆ. ಅದು ಡೌನ್ ಇದೆ. ಈ ಕಳ್ಳಂಬೆಳಕ್ ನೀರು ಹೆಂಗ್ ಹೋಗುತ್ತೋ ಅದು ಡೌನ್ ಇದೆ. 140 ದಿವಸ ನೀರು, 3 ತಿಂಗಳು 120 ದಿವಸ ನೀರು ಹರಿತೈತೆ ನಮಗೆ. ಆ ನೀರಿನಲ್ಲಿ 4 ತಿಂಗಳಲ್ಲಿ ನಾವು 3 TMC ನೀರು ತಗೊಂಡು ಹೋಗ್ತೀವಿ. ನಾವು ಕುಣಗಲ್ಗೂ ಯೂಸ್ ಮಾಡ್ತೀವಿ, ಅಲ್ಲಿಗೂ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಈ ಡೌನ್ ಇರೋದ್ರಿಂದ ಸುಮಾರು ಹೇಮಾವತಿ ಕೆನಾಲ್ 6 ರಿಂದ 8 ತಿಂಗಳು ಹರಿದು ಹೋಗುತ್ತೆ. ಆ ಟೈಮಲ್ಲಿ 5-6 TMC ನೀರು ಅಲ್ಲಿಗೂ ಹೊರಟು ಹೋಗುತ್ತೆ, ಇಲ್ಲೂ ಹೊರದು ಹೋಗುತ್ತೆ. ಏನು ಈ ಮೂಲ ಉದ್ದೇಶ ಏನಾಗುತ್ತೆ?
ಇವನ್ನ ಮಾಡಿ ರೈತರು ಮನೆ ಹಾಳು ಮಾಡಿ ಕಾಲುವೆ ಮಾಡಿ ನಾವು ಮುಂದೊಂದು ದಿವಸ ಹೇಳ್ಬೇಕಾಗುತ್ತೆ ತುಮಕೂರಿನವ್ರು. ನೋಡಿ ಇಲ್ಲೊಂದು ಹೇಮಾವತಿ ಕೆನಾಲ್ ಇತ್ತು, ನಮ್ಮ ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳುಗಳಿಗೆ ಹೇಳ್ಬೇಕಾಗ್ತದೆ. ಇಲ್ಲಿ ಮೊದಲು ನೀರು ಬರ್ತಾ ಇತ್ತು, ಇವಾಗ ನೀರೆಲ್ಲ ಹತ್ತಾ ಇತ್ತು, ಎಲ್ಲ ಕಿತ್ಕೊಂಡು ಹೋದ್ಮೇಲೆ ನೋಡಿ ಬರೆಯಕ್ಕೆ ಒಂದು ವಾರ ಹೋಗುತ್ತೆ, ಕಾಲುವೆ ಒಣಗೋಗಿದೆ ಅಂತ ಹೇಳೋಂಥ ಪರಿಸ್ಥಿತಿ ಬರುತ್ತೆ. ಅಟ್ಲೀಸ್ಟ್ ಈಗ ಎಲ್ಲಾ ಜನ ನಮ್ಮ ಜಿಲ್ಲೆ ಜನ ಒಂದು ಹೋರಾಟ ಮಾಡಿ ಎಲ್ಲರೂ ಹೋರಾಟಕ್ಕೆ ಬೀದಿಗಿಳಿದವರು, ಮಠಾಧಿಪತಿಗಳು ಇರ್ಬೋದು, ರಾಜಕಾರಣಿಗಳು ಇರ್ಬೋದು, ರೈತರು ಇರ್ಬೋದು, ಎಲ್ಲ ವರ್ಗದವರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅತ್ಯಂತ ಸ್ವಾಗತಾರ್ಹ. ಈಗ ಇದಕ್ಕೆ ಸೊಲ್ಯೂಷನ್ ಏನು? ಈಗ ಎಕ್ಸ್ಪ್ರೆಸ್ ಕೆನಾಲ್ ಮಾಡಬೇಡಿ, ನಾವು ಗಲಾಟೆ ಮಾಡುವ ಅಂತ ನಿಲ್ಸಕ್ ಆಗಲ್ಲ. ಅವ್ರಿಗೆ ಯಾರೋ ಕಾಂಟ್ರಾಕ್ಟ್ ಕೊಟ್ಬಿಟ್ಟವ್ರೆ, ಅವ್ನು ಕೋರ್ಟ್ ಹೋಗ್ತಾರೆ, ಇಲ್ಲ ಕ್ಯಾಬಿನೆಟ್ ರೇಖೆ ಹಾಕಿ ನಿರ್ಣಯ ತಗೊಳಕ್ಕಾಗಲ್ಲ. ಇಲ್ಲಿ ಹೋಗಿಲ್ಲ, ಕೋರ್ಟ್ ಹೋಗ್ಬೇಕು, ಕೋರ್ಟ್ ಹೋಗಿ ಪಬ್ಲಿಕ್ ಲಿಟಿಗೇಷನ್ ಹಾಕಿ ಇದು ಹಂಗೆ ಇದು ಇಲ್ಲಿಗಲ್ ಆಗೈತೆ, ಯಾವ ತರ ಪ್ರಾಜೆಕ್ಟ್ ಆಗುತ್ತೆ ಅಂತ ಹೇಳಿ ಸ್ಟಾಪ್ ಮಾಡಿಸ್ಬೇಕಲ್ಲ. ಅದನ್ನ ಒಂದು 6 ಮಟ್ಟಕ್ಕೆ ಹೋಗ್ಬೇಕು. ಇನ್ನೊಂದು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಡಿಸಿಷನ್ ಆಗ್ತಾರೆ, ಇಲ್ಲೇನ ಅಲ್ಲಿನ ರಾಜಕಾರಣಿಗಳು. ಈಗ ಡಿ ಕೆ ಸುರೇಶ್ ಅವರು ಸೋತವ್ರಿ ಸರಿ ಚುನಾವಣೆಗಳಿಗೆ, ಅವರು ನೀರಾವರಿ ಬಗ್ಗೆ ಕಾಳಜಿ ಇರೋದು, ಅಭಿವೃದ್ಧಿ ಡೆವಲಪ್ಮೆಂಟ್ ಯೋಜನೆಗಳ ಬಗ್ಗೆ ಅವ್ರು ಫೈನ್ ಮೂವ್ಮೆಂಟ್ ಮಾಡೋದ್ರೊಳಗೆ ನಾನು ಅವ್ರಿಗೆ ಸ್ವಾಗತ ಮಾಡ್ತೀನಿ, ಬಹಳ ಒಳ್ಳೆ ಕೆಲಸ ಮಾಡ್ತಾರೆ. ಈಗ ಆಲೋಚನೆ ಮಾಡಿ, ಈಗ ನೋಡಿ ಅವ್ರ ಅಣ್ಣ ಮಿನಿಸ್ಟರ್ ಇದ್ದಾರೆ ಇವತ್ತ, ಇಲ್ಲಿ ನಮ್ಮ ಜಿಲ್ಲೆನವರೇ ಅವ್ರ ಅಡ್ವೈಸರ್ ಇದ್ದಾರೆ ಜಯಪ್ರಕಾಶ್ ಅವರು. ಅದಕ್ಕೆ ತಕ್ಕಂತೆ ಈಗ ವಿ ಸೋಮಣ್ಣನವರು ಇವತ್ತ ಕೇಂದ್ರದಲ್ಲಿ ಜಲಶಕ್ತಿ ಸಚಿವರಾಗಿವ್ರೆ. ಜಲಶಕ್ತಿ ಸಚಿವರಾಗಿ ಅವ್ರಿಗೆ ಈಗ ಕುಡಿಯೋ ನೀರಿಂದ ಡ್ರಿಂಕಿಂಗ್ ವಾಟರ್ದೇ ಬಹುತೇಕ ಅವ್ರಿಗೆ ಖಾತೆ ಫಿಕ್ಸ್ ಆಗುತ್ತೆ ಅಂತ ಅನ್ಸುತ್ತೆ. ಇವಾಗ ನೋಡಿ ಜಲ್ ಜೀವನ್ ಮಿಷನ್ ಕಾರಿಡಾರ್ ಅಂತ ಮಾಡಿದ್ವಿ. ಇವತ್ತು ಜಲ್ ಜೀವನ್ ಮಿಷನ್ ಯೋಜನೆಗಳು ಮಾಡಿದ್ದಾರೆ, 24/7 ನೀರಿನ ಯೋಜನೆಗಳು ಮಾಡಿದ್ದಾರೆ. ನೀರನ್ನೇ ನಾವು ಕೊಡಕ್ ಆಗ್ತಾ ಇಲ್ಲ. ಇವತ್ತ ಮೂಲ ಯೋಜನೆಯಲ್ಲಿ ಸಂಪೂರ್ಣವಾಗಿ ನೀರು ಕೊಡಕ್ ಆಗ್ತಾ ಇಲ್ಲ. ಅಶ್ಯೂರೆಂಟ್ ನದಿ ನೀರ್ಲೇ ಕೊಡ್ಬೇಕು ನಾವೀಗ. ಸುಮ್ಮನೆ ಅಲ್ಲಿ ಬೋರ್ ಕನೆಕ್ಷನ್ ಕೊಟ್ಬಿಟ್ರೆ 3 ದಿವಸ ಓಡುತ್ತೆ, 1 ದಿವಸ ನಿಲ್ತದೆ. 24/7 ಹೆಂಗಾಗುತ್ತೆ? ಜಲ್ ಜೀವನ್ ಮಿಷನ್ ಸುಮ್ಮನೆ ಅದನ್ನ ನಾವು ಪ್ರಾಬ್ಲಮ್ ಮಾಡ್ಕೊಂಡು ಅದಕ್ಕೂ ಒಂದಷ್ಟು ದುಡ್ಡು ಖರ್ಚು ಮಾಡ್ಕೊಂಡಿರೋದು ಬಿಟ್ಟು, ಈಗ ನೀವು ಎಲ್ಲ ವ್ಯವಸ್ಥಿತವಾಗಿ ಕುಂತ್ಕೊಳ್ಳಿ. ಎಲ್ಲ ಬುದ್ಧಿವಂತರುಗಳು ಇದ್ದಾರೆ, ರಾಜಕಾರಣಿಗಳು ಬುದ್ಧಿವಂತರು ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ರೈತರು ಇದ್ದಾರೆ. ಅಧ್ಯಯನ ಮಾಡಿ ಈಗ ಜಲ್ ಜೀವನ್ ಮಿಷನ್ ಕಾರಿಡಾರ್ ಅಂತ ಒಂದು ಮಾಡ್ಬಿಡ್ಬೇಕು. ಇವಾಗ ಕುಡಿಯೋ ನೀರಿಗೆ ನಾವು ನದಿ ನೀರನ್ನೇ ಕೊಡ್ಬೇಕು ಅಂತ ಒಂದು ಆಲೋಚನೆ ಮಾಡಿ, ಹಿಂದೆ ಕೇಂದ್ರ ಸರ್ಕಾರದಲ್ಲಿ ನೇತ್ರಾವತಿ ಟು ಹೇಮಾವತಿ ನೀರು ಹಾಕ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದು ಪೆಂಡಿಂಗ್ ಇದೆ, ನಮ್ಮ ರಾಜ್ಯಕ್ಕೆ ಕಳಿಸಿದ್ರೆ ಅದನ್ನು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಮಾಡಿಸ್ಬೋದು. ಎರಡನೇದಾಗಿ ಕುಮಾರಧಾರದ್ದು ಸರ್ವೆ ಮಾಡಿ, ಕುಮಾರಧಾರದ್ದು 8 TMC ಗ್ರಾವಿಟಿಲಿ ಬರುತ್ತೆ ನೀರು. ಆ ಗ್ರಾವಿಟಿಲಿ ಬಂದ ನೀರಂತ ಇದು ಹಾಕೊಂಡು ಎಲ್ಲಿ ಬಳಸ್ಕೋಬೇಕು ಅಂತ. ಆಮೇಲೆ ಮೇಲಾಗಿ ಹೇಮಾವತಿನಲ್ಲಿ 15 TMC ಸರ್ಪ್ಲಸ್ ಇದೆ. 30 ವರ್ಷಗಳ ಕಾಲ ಡಾಟಾ ನೋಡಿದ ನಾವು, ಯಾವುದೋ ಕೆಲವು ವರ್ಷಗಳಲ್ಲಿ ಮಾತ್ರ ನೀರು ಬರ್ದರೆ ಇರ್ಬೋದು. 80 TMC ತನಕ ನೀರು ಎಕ್ಸೆಸ್ ಹೋಗಿದೆ. GS ಪರಮಶಿವಯ್ಯನವರು ಇದ್ದಾಗ ಮಾಡಿದ್ರು, ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ಇದೇ GS ಬಸವರಾಜ್ ಅವ್ರ ಮನವಿ ಮೇಲೆ ಹೇಮಾವತಿ ಫ್ಲಡ್ ಕೆನಾಲ್ ಅಂತ ಮಾಡಿ ಇಲ್ಲೇ ಜಾಲಗುಣಿತ ಮಾಡಿ ಅಲ್ಲಿ ನೀರು ನಿಲ್ಲಿಸಬೇಕು ಅಂತ ಒಂದು ಪ್ಲಾನ್ ಮಾಡಿದ್ದಾರೆ. ಇದು ಎತ್ತಿನಹೊಳೆ ಕೆನಾಲ್ನಲ್ಲೇ ತಂದು ನಿಲ್ಲಿಸಬೇಕು, ಅದನ್ನೇ ಅಲ್ಲಿ ವಾಟರ್ ಗೇಟ್ ಕೆನಾಲ್ ಅಂತ ಮಾಡಿ 10,000 ಕ್ಯೂಸೆಕ್ಸ್ ಮಾಡಿ ಅಂತ ಅವತ್ತು ಬಿಡ್ಕೊಂಡ್ರು ಬಸವರಾಜ್ ಅವರು. ನಾವೆಲ್ಲ ಅದಕ್ಕೊಂದು ಕಮಿಟಿನೂ ಮಾಡಿದ್ರು, ಸರ್ಕಾರ ಅವತ್ತು ಮಾಡಲಿಲ್ಲ, ಅದು ಹೋಗ್ಲಲ್ಲ. ಈಗ ಕುಂತ್ಕೊಂಡು ಆ ಎಲ್ಲಾ ರಿಪೋರ್ಟ್ಗಳು ತಗೊಂಡು ಎಲ್ಲೆಲ್ಲಿ ನೀರು ಕೊಡ್ಬೋದು ಇದರಲ್ಲಿ ಸುಮಾರು 8 ಜಿಲ್ಲೆಗಳಿಗೂ ಎತ್ತಿನಹೊಳೆ ವ್ಯಾಪ್ತಿ ಎಷ್ಟು ಹೋಗ್ತಾ ಐತೆ, ಭದ್ರಾ ಮೇಲ್ದಂಡದ ಎಷ್ಟು ಹೋಗ್ತಾ ಐತೆ, ಹೇಮಾವತಿದ ಎಷ್ಟು ಹೋಗ್ತಾ ಐತೆ, ಇದಕ್ಕೆ ಎಷ್ಟು ನೀರನ್ನ ನಾವು ಅಡಿಷನ್ ಮಾಡಬೇಕು. ಬೆಂಗಳೂರಿಗೆ ಸಬರ್ಬನ್ ಸುತ್ತ ನಾವು ಸ್ಯಾಟಲೈಟ್ ಸಿಟಿ ಮಾಡ್ತೀವಿ ಅಂತ ಹೇಳ್ತೀವಿ, ತುಮಕೂರು ಇಂಡಸ್ಟ್ರಿಯಲ್ ಟೌನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ನೀರು ಕೊಡಕ್ಕೆ ಆಗ್ಲೇಬೇಕು. ನೀರು ವೆರಿ ವೆರಿ ಇಂಪಾರ್ಟೆಂಟ್. ನಾವೇ ಸುರೇಶ್ ಅವ್ರನ್ನ ಅಥವಾ ಆ ಜನದನ್ನ ಮಾರ್ಗದಲ್ಲಿ ನೀರು ಬೇಡ ಅಂತ ಯಾರು ಹೇಳಕ್ಕಾಗಲ್ಲ, ನೀರು ಕೊಡ್ಬೇಕಾಗುತ್ತೆ. ಅದಕ್ಕೆ ಆಲ್ಟರ್ನೇಟ್ ನೀರು ತಂದು ಯಾವ ಕಾಲುವೆನಲ್ಲಿ ಹೆಂಗ್ ಹರಿಸಬೇಕು ಅಂತ ಪ್ಲಾನ್ ಮಾಡಿ ಈ ಕೇಂದ್ರ ಸರ್ಕಾರಕ್ಕೂ ಪ್ರಸ್ತಾವನೆ ಕಳಿಸಿದೆ. ಕುಡಿಯ ನೀರಿನ ಪ್ರಸ್ತಾವನೆ ಖ್ಯಾತೆ ತೆಗಿತಾರೆ, ಯಾರು ಆಂಧ್ರದವ್ರು ತೆಗಿತಾರೆ, ಇಲ್ಲಿ ಕಾವೇರಿ ತಮಿಳುನಾಡಿನ ತೆಗಿತಾರೆ. ಈ ಜಲ್ ಜೀವನ್ ಮಿಷನ್ ನೀರು ಕುಡಿಯೋ ನೀರಿಗೆ ಯಾರೇ ತೊಂದರೆ ಮಾಡ್ತಾರೆ, ಕುಡಿಯೋ ನೀರಿಗೆ ತೊಂದರೆ ಮಾಡಕ್ ಆಗಲ್ಲ. ಬೇಸಿನ್ ಟು ಬೇಸಿನ್ ಎಲ್ಲಿ ಬೇಕಾದ್ರೂ ಕೊಡ್ಬೋದು ಅದನ್ನೇನು ಎರಡನೇ ಮಾತಿಲ್ಲ. ನೀರಿದೆ, ದುಡ್ಡಿದೆ, ಈ ದುಡ್ಡು ಹಾಳು ಮಾಡೋದ್ ಬಿಟ್ಟು ಇಲ್ಲೊಂದು 1,000 ಕೋಟಿ ಅಲ್ಲೊಂದು 1,000 ಕೋಟಿ ಅಂತಂದ್ರೆ ಒಂದು ಗಂಭೀರವಾಗಿ ಯೋಚನೆ ಮಾಡ್ಬೇಕು. ನೀವು ಯಾವುದೇ ಪ್ರತಿಷ್ಠೆ ತಗೋಬಾರ್ದು, ಕೊಡೆ ತೋಟಕ್ಕೆ ಹೋಗ್ಬಾರ್ದು, ಅಥವಾ ಒಂದೇನೋ ಉಲ್ಟಾ ಒಂದು ದಬಾದಬಿ ಮಾಡಕ್ ಹೋಗ್ಬಾರ್ದು. ಗಂಭೀರವಾಗಿ ಕುಂತ್ಕೊಳ್ಳಿ, ನೀವು ಕುಂತ್ಕೊಳ್ಳಿ, ಈ ಭಾಗದ ರಾಜಕಾರಣಿಗಳು ಕುಂತ್ಕೊಳ್ಳಿ. ಆಲ್ಟರ್ನೇಟ್ ಮೆಥಡ್ ಏನೇನು ಮಾಡ್ಬೋದು ಅಂತ ಹೇಳಿ ತಕ್ಷಣ ನೀವು 1,000 ಕೋಟಿ ಹಾಳು ಮಾಡೋದ, ಇನ್ನೊಂದು 1,000 ಕೋಟಿ ನೀವು ಇಟ್ಟು ನಾವು 2,000 ಕೋಟಿ ದುಡ್ಡು ಕೊಡ್ತೀವಿ, ನೀವು ಜಲ್ ಜೀವನ್ ಮಿಷನ್ ಕೇಂದ್ರ ಸರ್ಕಾರ ನೀವು ಒಂದು 5,000 ಕೋಟಿ ಕೊಡಿ, ಎಡ್ವರ್ಕ್ ಮಾಡಿ ಡ್ಯಾಮ್ ನಿಲ್ಲಿಸ್ತೀವಿ, ಅಲ್ಲಿಂದ ಇಲ್ಲಿ ಲಿಂಕ್ ಮಾಡ್ತೀವಿ ಅಂತ ಒಂದು ಪ್ರಪೋಸಲ್ ಕಳಿಸಿ. ನಿಮ್ಗೆ ಏನಾಗೈತೆ ದಾಡು ಅದಕ್ಕೆ ಪ್ರಪೋಸಲ್ ಕಳ್ಸಕ್ಕೆ ಓಲಿ ದುಡ್ಡಿಲ್ಲ. ಎಲ್ಲ ಕರ್ನಾಟಕ ಸರ್ಕಾರ ದುಡ್ಡಿಲ್ಲ ಅಂದ್ರೆ ಸರ್ವೆ ಮಾಡಕ್ ದುಡ್ಡಿಲ್ವಾ ನಿಮ್ಗೆ? ಏನ್ 100 ಕೋಟಿ 200 ಕೋಟಿ ದುಡ್ಡುಗಳು ಆಗಲ್ವೇ? ಎಲ್ಲ ಇಡೀ ರಾಜ್ಯದ್ದೇ ಸರ್ವೆ ಮಾಡಿ. ಈ ಕೇಂದ್ರ ಸರ್ಕಾರದಲ್ಲಿ ಯಡಿಯೂರಪ್ಪನೇ ಬರೋರು ಪ್ರಧಾನಮಂತ್ರಿಗಳಿಗೆ, ತುಮಕೂರು ಪೈಲಟ್ ಪ್ರಾಜೆಕ್ಟ್ ತಗೊಳ್ಳಿ, ಊರಿಗೊಂದು ಕೆರೆಗೆ ನದಿ ನೀರು ಕೊಡಿ ಅಂತ ಇಲ್ಲೇ ದಿಶಾದಲ್ಲೇ ತೀರ್ಮಾನ ಮಾಡಿ ಬಸವರಾಜ್ ಅವರ ಅಧ್ಯಕ್ಷತೆಯಲ್ಲಿ ಅಲ್ಲಿ ನಾವು ನಮ್ಮ ರಾಕೇಶ್ ಸಿಂಗ್ ಅವರು ಅದು ತೀರ್ಮಾನ ಮಾಡಿ ಅಲ್ಲಿ ಚರ್ಚೆ ಮಾಡಿ ಅದು ವೆರಿ ಗುಡ್ ಪ್ರಾಜೆಕ್ಟ್ ಅಂತ ಹೇಳಿ, ಆಮೇಲೆ ಆಗಿನ ನಮ್ಮ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರ ಅಧ್ಯಕ್ಷತೆ ತೀರ್ಮಾನ ಮಾಡಿ ಅವತ್ತು ಪೈಪ್ ಲೈನ್ ಪ್ರಾಜೆಕ್ಟ್ ಕೊಡಿ ಅಂತ ಕೇಂದ್ರ ಸರ್ಕಾರ ಇಡೀ ಭಾರತ ದೇಶದ ಎಲ್ಲ 37 ರಾಜ್ಯಗಳಿಗೂ ಕೇಳ್ತು. ಅವತ್ತ ನಮ್ಮ ACS ಆಗಿರ್ತಕ್ಕಂಥ ಶಾಲಿನ್ ರಜನೀಶ್ ಅವರು ಅವತ್ತು ತೀರ್ಮಾನ ಮಾಡಿ ಪೈಪ್ ಲೈನ್ ಪ್ರಾಜೆಕ್ಟ್ ಇದೆಲ್ಲ ಇನ್ಕ್ಲೂಡ್ ಮಾಡ್ಬಿಟ್ಟು ಅವ್ರಿಗೆ
ಇನ್ಕ್ಲೂಡ್ ಮಾಡಿದಾಗ ಇದು ಗಂಭೀರವಾಗಿ ನೀರು ಕುಡಿಯಕ್ಕೆ ನೀರು ಇಲ್ದಲ್ಲೇ ಇರುವಾಗ ಇವಾಗ ಕುತ್ಕೊಂಡು ಮಾಡಿದ್ರೆ ಸೋಮಣ್ಣವ್ರಿಗೂ ಈಗ ನೀರು ಹೋಗ್ಲೇಬೇಕಲ್ಲಿ, ಅವರ ಕ್ಷೇತ್ರಕ್ಕೂ ಅವ್ರ ಸ್ವಂತೂರ್ಗೂ ಇದು ನೀರು ಹೋಗತಕ್ಕಂಥ ಸ್ಕೀಮು, ಇಲ್ಲಿರ ಅವ್ರು ಪ್ರತಿನಿಧಿ ಮಾಡ್ತಕ್ಕಂಥದ್ದು ಸ್ಕೀಮು. ಎಲ್ಲರೂ ಕುಂತ್ಕೊಂಡು ಒಂದು ಪ್ಲಾನ್ ಮಾಡಿ ಇಮಿಡಿಯೇಟ್ ಆಗಿ ಒಂದು ಹೊಸ ಕಾನ್ಸೆಪ್ಟ್ ಕೊಡಿ. ಜಲ್ ಜೀವನ್ ಮಿಷನ್ ಕಾರಿಡಾರ್ ಡ್ರಿಂಕಿಂಗ್ ವಾಟರ್ ಕುಡಿಯೋ ನೀರು ಕೊಡ್ತೀವಿ ಅಂತ ಹೇಳ್ಬಿಟ್ಟು 24/7 ಅದಕ್ಕೆ ಹಿಡ್ಕೊ ತಗೋಬೇಕು. ಹಿಂಗೆ ಡಿಫಿಷಿಯೇಟ್ ಆಗೈತೆ, ನೀರು ಹೋಗ್ತಾ ಇಲ್ಲ, ನಮ್ಗೆ ಹಿಂಗೆ ಪ್ರಾಬ್ಲಮ್ ಆಗೈತೆ, ಜನ ಕುಡಿಯಕ್ಕೆ ನೀರು ಕೊಡೋಲ್ಲ, ಇನ್ನೇನು ಮಾಡ್ತಾರೆ? ಪ್ರಧಾನಮಂತ್ರಿ ಅವರಾದ ಮೋದಿ ಅವರು ಮಂಜೂರು ಮಾಡೋದ್ರೆ ಯಾಕೆ ಮಾಡಲ್ಲ ಅಂತ ಹೇಳಿ ಕುಂತ್ಕೋಬೇಕಲ್ಲಿ. ಎಲ್ಲ ಸಂಸದರು ಲಾಬಿ ಮಾಡಬೇಕು. ಇವ್ರು ಬೈಕಂಗ್ ಕೂತ್ಕೊಳ್ಳೋದಲ್ಲ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರಪೋಸಲ್ ಕಳಿಸ್ಬೇಕು. ನಾವಿಷ್ಟು ದುಡ್ಡು ಇಟ್ಟಿದೀವಿ, ಇದಕ್ಕೆ 10,000 ಕೋಟಿ ಆಗುತ್ತೆ, 50% 30% ನಮ್ಮ ಹತ್ರ ದುಡ್ಡಿದೆ, ಇನ್ ನಿಮ್ ದುಡ್ಡು ಕೊಡಿ, ಈಗ ಮಾಡ್ತೀವಿ, ಜನಗಳಿಗೆ ಹಿಂಗೆ ಆಗ್ತಾ ಇದೆ, ಪಕ್ಕ ಇದನ್ನ 100% ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಿಂದಿನ ಲೆಟರ್ ಏನ್ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪ ಬರ್ದವರು ಅದೇ ಲೆಟರ್ ಪೂರ್ವಕವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ರೂಪಿಸಿ. ಯಾರು ಬರಲ್ಲ ಅವಾಗ. ಈ ತಮಿಳ್ನಾಡಿನವರ ಗಲಾಟೆ ಮಾಡ್ಲಿ, ಅದು ಆಂಧ್ರದವರ ಗಲಾಟೆ ಮಾಡ್ಲಿ, ಅದು ಯಾಕೆ ಇರಿಗೇಷನ್ ಗಲಾಟೆ ಮಾಡ್ತಾರೆ, ಕುಡಿಯೋದಕ್ಕೆ ಯಾಕೆ ಗಲಾಟೆ ಮಾಡ್ತಾರೆ? ಈ ತರ ಪ್ಲಾನ್ ಮಾಡಿ ಎಲ್ಲಾ ಟ್ಯಾಂಕ್ ಫಿಲ್ಲಿಂಗ್ ಸ್ಕೀಮ್ ಮಾಡಿಸಿ. ನೀವು ಬರೇ ಕತೆ ಹೇಳ್ಬೇಡಿ, ಬರೇ ಚುನಾವಣೆ ಟೈಮ್ ಅಲ್ಲಿ ಬಂದ ಕೆರೆಗಳನ್ನ ನೀರು ತುಂಬಿಸುತ್ತೇವೆ, ಮೇಕೆದಾಟಿಗೆ ಪಾದಯಾತ್ರೆ, ಕೃಷ್ಣ ಭದ್ರಾ ಮೇಲ್ದಂಡೆಗೆ ಪಾದಯಾತ್ರೆ, ಇವೆಲ್ಲ ಬಿಟ್ಬಿಡಿ. ನಾವು ನೋಡಿ 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 ಸಾಕಾಗಿದೆ. ಕಾಂಕ್ರೀಟ್ ಆಗಿ ಕೆಲಸ ಮಾಡೋದು ನೋಡಿ. ಪ್ರಪೋಸಲ್ ಕಳಿಸಿ ಫೈಟ್ ಮಾಡಿ. ಈಗ ಅಟ್ಲೀಸ್ಟ್ ಮೇಕೆದಾಟಿಗೆ ಒಂದು ಪ್ರಪೋಸಲ್ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರೆ, ಅವತ್ತ ಸಿದ್ದರಾಮಯ್ಯ ಗೌರ್ಮೆಂಟ್ ಇತ್ತು, ನಂತರ ಬಂದು ಬಿಜೆಪಿ ಗೌರ್ಮೆಂಟ್ ಇತ್ತು, ಯಾರೇ ಆಗಿರಲಿ ವೆರಿ ಗುಡ್ ಪ್ರಪೋಸಲ್. ಯಾಕೆಂದ್ರೆ ಒಂದಿವ್ಸ ಯಾವತ್ತೋ ಸಾಲ್ವ್ ಆಗ್ಬೇಕದು. ಎಷ್ಟು ನೀರು ಹೋಗುತ್ತೆ? ಸುಮಾರು 80-100 TMC ತಗೊಂಡ್ರು ಸರ್ಪ್ಲಸ್ ಆಗಿ ಹೊರಟೋಗುತ್ತೆ. ಆ ಸರ್ಪ್ಲಸ್ ಇನ್ನೂ ಯೋಚನೆ ಮಾಡಿಲ್ಲ ನಾವು ಕಾವೇರಿ ಟ್ರಿಬ್ಯುನಲ್ ಆದ್ರೂ. ಈ ಸರ್ಪ್ಲಸ್ ನೀರಿದ್ದಿರ್ಲಿ, ಈಗಿರೋ ನೀರನ್ನು ಯೂಸ್ ಮಾಡ್ತಕ್ಕಂಥದ್ದು, ಸರ್ಪ್ಲಸ್ ನೀರನ್ನು ಯೂಸ್ ಮಾಡ್ತಕ್ಕಂಥದ್ದು. ಈಗ ಒಂದು 600 TMC ಅಂತೇಳಿ ಬಸವರಾಜ್ ಅವರು ತೀರ್ಮಾನ ಮಾಡಿ ನಾವು ಕೊಟ್ಬಿಟ್ಟಿದ್ದೀವಿ ಪ್ರಪೋಸಲ್. ಈಗ ಸರ್ವೆ ಮಾಡಿ ಇಡೀ ರಾಜ್ಯಕ್ಕೆ 10 ಕಡೆ ಡ್ಯಾಮ್ ಕಟ್ಬೋದು ಹೊಸದಾಗಿ. ಅವನ್ನೂ ಐಡೆಂಟಿಫೈ ಮಾಡ್ಬಿಟ್ಟಿದ್ದೀವಿ. ಯಾವ ನದಿ ಪಾತ್ರದಲ್ಲಿ ಎಲ್ಲಿ ಕಟ್ಬೋದು, ನಮ್ಮ ಜಿಲ್ಲೆಯಲ್ಲೂ 3 ಕಟ್ಬೋದು. ಅದರಿಂದ ಕಂಪ್ಲೀಟ್ ಆಗಿ ಈ ಯೋಜನೆಯನ್ನು ಮಾಡ್ಕೊಂಡು ಹೋರಾಟಗಾರ ಎಲ್ಲರೂ ಕುಂತ್ಕೊಂಡು ನಾವು ಚರ್ಚೆ ಮಾಡ್ಕೊಂಡು, ಅಧಿಕಾರಿಗಳು ಚರ್ಚೆ ಮಾಡ್ಕೊಂಡು, ಇಂಜಿನಿಯರ್ಸ್ಗಳು ಎಕ್ಸ್ಪರ್ಟ್ಗಳು ಸೇರ್ಕೊಂಡು ಎಲ್ಲ ಒಂದು ರಿಪೋರ್ಟ್ ಕೊಡ್ಬೇಕೀಗ. ಇದಕ್ಕೆ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇದಕ್ಕೊಂದು ಒಳ್ಳೆ ಬ್ಯೂಟಿಫುಲ್ ರಿಪೋರ್ಟ್ ಅನ್ನು ಮಾಡಿಸ್ಬೇಕು. ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಜ್ಞಾನಿಗಳಿದ್ದಾರೆ, ಅವ್ರನ್ನೆಲ್ಲ ಕರೆದು ಕುಂತ್ಕೊಂಡು ಚರ್ಚೆ ಮಾಡಿ, ಬೇರೆ ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡು, ಲೀಗಲ್ ಒಪಿನಿಯನ್ ತಗೊಂಡು, ಕೇಂದ್ರ ಸರ್ಕಾರದ ಅಧಿಕಾರಿಗಳ ಜೊತೆಲೂ ಚರ್ಚೆ ಮಾಡಿ, ರಾಜ್ಯ ಸರ್ಕಾರದ ಅಧಿಕಾರಿಗಳು ಚರ್ಚೆ ಮಾಡಿ, ಇದೊಂದು ವ್ಯಾಪಕವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವರು ಇನಿಷಿಯೇಟ್ ತಗೊಂಡು, ಇವಾಗ DK ಶಿವಕುಮಾರ್ ಅವರು ಇನಿಷಿಯೇಟ್ ತಗೊಂಡು, DK ಸುರೇಶ್ ಅವರು, ಬಸವರಾಜ್ ಅವರು, ಇವರಿಬ್ರು ಫ್ರೀ ಆಗಿ ಅವರಿಬ್ರು ಇಬ್ಬರಿಗೂ ನೀರಾವರಿ ಮೈಂಡ್ ಐತೆ. ಈಗ ಕುಂತ್ಕೊಂಡು ಒಂದು ಪ್ಲಾನ್ ಮಾಡ್ಬಿಟ್ಟು ಯಾಕೆ ಮಾಡ್ಬೇಕು ಅಂತ ಹೇಳಿ ಪ್ರಸ್ತಾವನೆ ಕಳಿಸ್ತಕ್ಕಂಥ ಒಂದು ಕೆಲಸ ಮಾಡೋದಕ್ಕೆ ಬಹಳ ಒಳ್ಳೆಯ ಸಜೆಷನ್ಸ್ ಅಂತ ಕೊಡ್ತಾ ಇದೀವಿ. ಹೋರಾಟಗಾರರು ಶೀಘ್ರವಾಗಿ ಫೀಲ್ಡ್ ಅಲ್ಲಿ ಹೋರಾಟ ಮಾಡ್ತಲೇ ಇರಬೇಕು, ಹೋರಾಟನೂ ಮಾಡಿ. ಯಾಕೆಂದ್ರೆ ಸರ್ಕಾರ ಹೋರಾಟ ಮಾಡಿದ್ರೆ ಅವ್ರು ಮನಿಕೊಂಡ್ಬಿಡ್ತಾರೆ ಹೆಮ್ಮತ್ತು. ಇದು ಆಗ್ಬೇಕು, ಅದು ಆಗ್ಬೇಕು. ಅಲ್ಲಿನ ಜಾಗಗಳವರು ಕುಡಿಯಕ್ಕೆ ನೀರು ಕೊಡಿ, ನಮಗೆ ಬೇಕೇ ಬೇಕು ಅಂತ ಕುಂತ್ಕೊಂಡಾಗ ಇದು ಒಳ್ಳೆ ಪ್ರಾಜೆಕ್ಟ್ ಆಗುತ್ತೆ. ಆಮೇಲೆ ಬೆಂಗಳೂರು ಕುಡಿಯಕ್ಕೆ ನೀರು ತಾಂಡೋಗ್ಲೇಬೇಕು. ಬೆಂಗಳೂರವರು ಈಗ ದುಡ್ಡು ನೀರಿಲ್ಲ ಅಂದ್ರೆ ಆಗಲ್ಲ. ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಈಗ ಲಿಂಗನಮಕ್ಕಿ ನೀರನ್ನು ತಗೋಬೇಕು ಅಂತಲೂ ಸ್ಟಡಿ ಮಾಡಿಸ್ತಾವ್ರೆ. ಅದನ್ನ ಸಂಪೂರ್ಣ ಮಾಡಿ ಇಲ್ಲಿ ಒಂದು ತುಮಕೂರು ಜಿಲ್ಲೆಯಲ್ಲಿ ಒಂದು ಡ್ಯಾಮ್ ಮಾಡಿ ಎಲ್ಲರೂ ಬಳಸ್ಕೊಂಡ್ಬಿಡುವರು. ಜಾಲಗಳಿಂದ ಡ್ಯಾಮ್ ಮಾಡಿ ನಿಮಗೆ ಗ್ರಾಫ್ಟಿಲೆ ಹೊರಟೋಗುತ್ತೆ ಕೆಲವು ಕಡೆಗೆ. ಇದನ್ನ ಇದು ಮಾಡಬೇಕು ಅಂತ ಹೇಳಿ ಇಲ್ಲಿನ ಜ್ಞಾನಿಗಳನ್ನ, ನೀರಾವರಿ ಬಗ್ಗೆ ಜ್ಞಾನಿಗಳನ್ನೆಲ್ಲ ಕರೆದು ಈ ಪ್ರಾಜೆಕ್ಟ್ ಅನ್ನ ತಕ್ಷಣವೇ ಮಾಡಿ ಏನೇನ್ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಕೊಡೋದಕ್ಕೆ ಇವಾಗ ಗಂಭೀರವಾಗಿ ಆಲೋಚನೆ ಮಾಡಿ ಅಂತ ಹೇಳಿ ಒಂದು ಸಜೆಷನ್ಸ್ ಸರ್ಕಾರ ಕೊಟ್ಟು, ಆ ಕಡತದಿಂದಲೂ ನಾನು ಬೀಳ್ತೀನಿ ಅಂತ ಹೇಳಿ ಈ ಒಂದು ಇದಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ. ಅದರಿಂದ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ ಒತ್ತಿ, ಮತ್ತೆ ಇದು ಹೆಚ್ಚಿಗೆ ಪ್ರಚಾರ ಮಾಡಿ, ಒಂದು ಪ್ರೋತ್ಸಾಹ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.